ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಾಣೇಶ್ ಕುಲಕರ್ಣಿ. ಕೆಲವೊಬ್ಬರು ಪತ್ರಕರ್ತರಾದಾರ, ಅವಾಗ ಅವರಿಗೆ ನಿಜವಾದ ಬಣ್ಣ ಬೆಳಕಿಗೆ ಬರ್ತದೆ. ಅದೇ ಸಾಲಿಗೆ ರಾಧಕ್ ಅವರು, ಗ್ಯಾರಂಟಿ ನ್ಯೂಸಿನ ಮುಖ್ಯಸ್ಥರು ರಾಧಕ್ ಅವರು ಬಂದರ. ರಾಧಕ್ಕ, ನಿಮ್ಮ ತಲೆಯಲ್ಲಿ ಬುದ್ಧಿ ಇದೆಯಾ ಇಲ್ಲ ಕುದುರೆ ಲದ್ದಿದೆಯಾ ಗೊತ್ತಾಗಲಾಗ್ಯದ. ಭಯೋತ್ಪಾದನೆ ಕೃತ್ಯಕ್ಕೂ ಕೊಲೆಗೂ ವ್ಯತ್ಯಾಸ ಗೊತ್ತಿಲ್ಲ. ಕಾಮನ್ ಸೆನ್ಸ್, ಒಂದು ಬೇಸಿಕ್ಸ್, ಒಂದು ಕಾಮನ್ ಸೆನ್ಸ್ ನಿಂಬಲ್ಲಿ ಇಲ್ಲ ಅಂದ್ರೆ ನೀವು ಯಾವ ಪತ್ರಕರ್ತರಂತ ನನಗೆ ಅರ್ಥ ಆಗಲಾಗ್ಯದ. ಯಾವ ವಿಷಯಕ್ಕಾಗಿ ಈ ಮಾತು ಹೇಳ್ತೀನಂದ್ರೆ, ಮೊನ್ನೆ ನಿಮ್ಮ ಚಾನಲ್ನಲ್ಲಿ ಒಂದು ಡಿಸ್ಕಷನ್ ಬಂದಾಗ, ನಾಥೂರಾಮ್ ಗೋಡ್ಸೆ ಮತ್ತು ಗಾಂಧಿ ಡಿಸ್ಕಷನ್ ಬಂದಾಗ ನೀವು ಹೇಳಿದ್ರಿ, ನಾಥೂರಾಮ್ ಗೋಡ್ಸೆ ಗಾಂಧಿ ಕೊಲೆ ಮಾಡಿದ್ದಾನೆ, ಅವನೊಬ್ಬರು ಭಯೋತ್ಪಾದಕ ಅಂತ. ಅಲ್ಲ ರೀ, ನಿಮಗೆ ನಾಲೆಜ್ ಇಲ್ವಾ? ನಿಮಗೆ ಭಯೋತ್ಪಾದನೆ ಕೃತ್ಯ ಎದಕ್ಕಂತಾರೆ, ಕೊಲೆ ಎದಕ್ಕಂತಾರೆ? ಇಷ್ಟು ಕಾಮನ್ ಸೆನ್ಸ್ ಇಲ್ಲ ಅಂದ್ರೆ ನೀವು ಹೆಂಗೆ ರೀ ಆ ಚಾನಲ್ದಾಗ ಕೂತಿದ್ದೀರಿ? ನೀವು ಆ ಚಾನಲ್ದ ಮುಖ್ಯಸ್ಥರು, ನೀವು ನಾಚಿಕೆ ಆಗ್ಬೇಕು ನಿಮಗೆ. ನಿಮ್ಮ ಮನಸ್ಸಿಗೆ ಬಂದಂಗೆ ಮಾತಾಡಿದ್ರಲ್ಲ. ನಾಥೂರಾಮ್ ಗೋಡ್ಸೆ ಅವರು ಗಾಂಧಿನ ಯಾಕೆ ಹೊಡೆದ್ರು? ಅವ್ರೇನು ಪರ್ಸ್ನಲ್ ದ್ವೇಷ ಇರಲಿಲ್ಲ ಅವ್ರ ಮೇಲೆ. ಯಾಕೆ ಹೊಡೆದ್ರು? ಗಾಂಧಿ ಮಾಡಿರೋ ಹಲ್ಕ ಕೆಲಸಕ್ಕೆ ಹೊಡೆದ್ರು. ಗಾಂಧಿ ಬಗ್ಗೆ ನಮ್ಮ ತಲೆಯಾಗ ಏನು ತುಂಬಿಟ್ರಂದ್ರೆ, ಗಾಂಧಿ ಒಬ್ಬ ಪರಿಶುದ್ಧ ವ್ಯಕ್ತಿ, 24 ಕ್ಯಾರೆಟ್ ಗೋಲ್ಡ್, ಹೆಂಗೋ ಹಾಗೆ ಗಾಂಧಿ ಅಂತ. ಫಸ್ಟ್ ಆಫ್ ಆಲ್ ಅವನ್ನ ರಾಷ್ಟ್ರಪಿತ ಅಂದಿದ್ದೆ ತಪ್ಪು. ರಾಷ್ಟ್ರಪಿತ ಅಲ್ಲ ರೀ. ಭಾರತ ದೇಶ 5,000 ವರ್ಷದಿಂದ ಇತ್ತು, ಈಗೂ ಇದೆ, ಮುಂದೇನೂ ಇರ್ತದೆ. ಹೆಂಗೆ ರೀ ರಾಷ್ಟ್ರಪಿತ ಆಗ್ತಾನೆ? ಆಲ್ರೆಡಿ ರಾಷ್ಟ್ರ ಇದೆ, ಅದಕ್ಕೆ ರಾಷ್ಟ್ರಪಿತ ಹೆಂಗೆ ಆಗ್ತಾನೆ ಅವನು? ಅವನೇನಾದ್ರು ಬಂದು ಭಾರತ ಕಟ್ಟದ್ನ? ಇಲ್ಲ. ಭಾರತ ಆಲ್ರೆಡಿ ಇದ್ದಿದ್ದು. ಅವನ್ನ ನೀವು ಕಾಂಗ್ರೆಸ್ ಅವರು ಎಲ್ಲ ಎಡಪಂಥೀಯರು ಸೇರಿ ರಾಷ್ಟ್ರಪಿತ ಮಾಡಿಬಿಟ್ರಿ. ಎಲ್ಲರೂ ಮಹಾತ್ಮ ಗಾಂಧಿ, ಅವನ್ನ ಹೆಂಗೆ ರೀ ಮಹಾತ್ಮ ಮಾಡಿದ್ರಿ? ನನಗೆ ಅರ್ಥ ಆಗಲಾಗ್ಯದ. ಅವನಂಥ ಹೊಲಸು ವ್ಯಕ್ತಿ ಇನ್ನೊಬ್ಬವಿಲ್ಲ. ಅವನ ಚರಿತ್ರೆ ಗೊತ್ತೇನ್ರಿ ನಿಮಗೆ? ಅವನು ಹೆಣ್ಣುಮಕ್ಕಳ ಜೋಡಿ ವರ್ತನೆ ಮಾಡ್ಕೊಂಡಿದ್ದ ರೀತಿ ಗೊತ್ತಾ ನಿಮಗೆ? ಅವನು ಪುಸ್ತಕದಲ್ಲಿ ಬರೆದಿದ್ದಾನೆ, ನೋಡ್ರಿ ಒಂದು ಸ್ವಲ್ಪ. ರಾಧಕ್ಕ, ಇಷ್ಟೆಲ್ಲ ಮಾತಾಡ್ತಿರಲ್ಲ, ಪುಂಗ್ತಿರಲ್ಲ ನೀವು, ಪುಸ್ತಕ ಓದ್ರಿ ಒಂದು. ಆ ವಿಷಯದ ಬಗ್ಗೆ ಮಾತಾಡ್ಲಿಕ್ಕೆ ನನಗೆ ನಾಚಿಕೆ ಅನ್ನಿಸ್ತದ. ಅಷ್ಟು ಅಸಹ್ಯವಾಗಿ ಅವನು ಹೆಣ್ಮಕ್ಳ ಜೊತೆ ವರ್ತನೆ ಮಾಡಿದ್ದಾನೆ. ಅದು ಬೇರೆ ಯಾರೂ ಅಲ್ಲ, ತಮಗೆ ಬೇಕಾದವರು, ತಮ್ಮ ಮಿತ್ರರ ಹೆಂಡತಿಯರ ಜೊತೆ ಏನೇನು ಮಾಡಿದ್ದಾನೆ ಒಂದು ಸ್ವಲ್ಪ ಪುಸ್ತಕ ತೆಗೆದು ನೋಡ್ರಿ. ಇಷ್ಟು ವರ್ಷ ಯಾರಿಗೂ ಏನೂ ಗೊತ್ತಾಗ್ತಿರಲಿಲ್ಲ. ನಾವೆಲ್ಲ ಗಾಂಧಿನ ಮಹಾತ್ಮ ಅಂದರೆ ಮಹಾತ್ಮ ಗಾಂಧಿ. ನಮ್ಮ ದೇಶಕ್ಕೂ ಸ್ವಾತಂತ್ರ್ಯ ತಂದು ಕೊಟ್ಟರು. ಯಾರು ತಂದು ಕೊಟ್ಟರು? ಮಹಾತ್ಮ ಗಾಂಧಿ, ನೆಹರು, ಮಹಾತ್ಮ ಗಾಂಧಿ, ನೆಹರು ಅಂತ ನಮ್ಮ ತಲೆಗೆ ತುಂಬಿಟ್ಟಿದ್ರು. ಈಗ ಒಂದೊಂದಾಗಿ ಸತ್ಯ ಹೊರಗೆ ಬರ್ತಾಯಿದೆ. ಅವನು ಪುಸ್ತಕ ಓದ್ರಿ, ನಿಮಗೆ ಅವನ ಬಗ್ಗೆ ಗೊತ್ತಾಗುತ್ತೆ. ಅವನು ಏನೇನು ಮಾಡ್ತಿದ್ದ, ಎಷ್ಟು ವಿಕೃತ ಮನಸ್ಸು ಅವನದಿತ್ತು ಅಂತ ನಿಮಗೆ ಗೊತ್ತಾಗುತ್ತೆ. ಅದನ್ನು ಬಿಟ್ಟು ನೀವು ಕೊಲೆ ಮಾಡಿದವ್ರನ್ನ ಭಯೋತ್ಪಾದಕ ಅಂತ ಹೇಳ್ತಾರಲ್ಲ. ಭಯೋತ್ಪಾದನೆ ಯಾರು ಜಗತ್ತಲ್ಲಿ ಮಾಡ್ತಾ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಅದು ಈ ಡಿಸ್ಕಷನ್ ಅಲ್ಲ, ಅದು ಡಿಸ್ಕಷನ್ ಬಂದಾಗ ಮಾಡೋಣ. ಅವ್ರನ್ನ ಬಿಟ್ಟು ನೀವು ಒಬ್ಬ ನಾಥೂರಾಮ್ ಗೋಡ್ಸೆ ಅವ್ರನ್ನ ನೀವು ಭಯೋತ್ಪಾದಕ ಅಂತಾರಲ್ಲ. ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ನಿಮಗೆ ಜೈಲಿಗೆ ಕಳಿಸ್ಬೇಕು, ಅಂದಾಗ ಬುದ್ಧಿ ಬರ್ತದೆ. ಇನ್ನೊಬ್ರಿಗೆ ಹಿಂಗೆ ಮಾತಾಡೋಲ್ಲ. ಹೆಂಗಾಗ್ಬಿಟ್ಟದಂದ್ರೆ ನಾವು ಏನು ಮಾಡಿದ್ರೂ ನಡೆಯುತ್ತೆ, ನಮ್ಮ ಮೇಲೆ ಯಾರೂ ಏನೂ ಮಾತಾಡೋಲ್ಲ. ಹಾಗಾಗಿ ನೀವೆಲ್ಲ ಹುಚ್ಚು ಮಾತಾಡ್ಲಿತ್ತೀರಿ. ನಿಮ್ಮನ್ನು ಒಳಗೆ ಹಾಕ್ಬೇಕು ನಿಮಗೆ, ಅವಾಗ ನಿಮಗೆ ಬುದ್ಧಿ ಬರ್ತದೆ. ಏನು ತಿಳ್ಕೊಂಡಿದ್ದೀರಿ ನೀವೆಲ್ಲ? ಸುಮ್ಮನೆ ಯಾವುದೋ ಒಂದು ಚಾನಲ್ದಾಗ ಕೂತು ಒಂದು ಪೋಸ್ಟ್ ಗಿಡ್ಸ್ಕೊಂಡು ಏನು ಬೇಕಾದ ಮಾತಾಡ್ಬೋದು. ಯಾರಿಗೇನು ಬೇಕಾದಂದ್ರೆ ಯಾರೂ ಏನೂ ಕೇಳಲ್ಲ. ಇದು ನಡೆಯಲ್ಲ. ರಾಧಕ್ ಅವರೇ, ನಿಮ್ಮ ಇಂಥವು ಏನು ಹೊಲಸು ವಿಚಾರ ಅದಾವಲ್ಲ, ಆ ವಿಚಾರ ನಿಂಬಲ್ಲಿ ಇರಲಿ, ನೀವು ಹೊರಗೆ ಹಾಕಬೇಡ್ರಿ ಅವು. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ.